ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವಿಷ್ಣಾ ಯೂಟ್ಯೂಬ್ ಚಾನಲ್ಗೆ. ಬನ್ನಿ ನೋಡೋಣ ನಾವು ಬೆಳೆಸಿರೋ ಅಂಥ ಕೈತೋಟ ಹೇಗಿದೆ ಅಂತ. ಇದು ಸೌತೆಕಾಯಿ ಬಳ್ಳಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದಲ್ಲ. ಅಂದರೆ ನಾವು ಸುಮಾರು ಒಂದು 30 ಗಿಡ ಹಾಕಿದ್ವಿ, ಬಟ್ ಅದರಲ್ಲಿ ಬಂದಿರೋದು ಒಂದು 25 ಗಿಡ ಚಿಗುರ್ಕೊಂಡಿದ್ದು ಚೆನ್ನಾಗಿ. ನೋಡ್ತಾ ಇದ್ರಲ್ಲ, ಬನ್ನಿ ತೋರಿಸ್ತೀನಿ ಸೌತೆಕಾಯಿ ಹೇಗೆ ಬಿಟ್ಟಿದೆ ಅಂತ. ನೋಡಿ, ಇದೆಲ್ಲ ಹೂವಾಗಿದೆ. ಮೊಗ್ಗ ಈಗ ಇನ್ನೂ ಹೂವಾಗಿಲ್ಲ. ನೋಡಿ, ಇಲ್ಲೊಂದು ಎಳೆ ಸೌತೆಕಾಯಿ ಇದೆ. ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗುತ್ತಲ್ಲ ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಸೌತೆಕಾಯಿ. ನೋಡಿ, ಇದ್ರ ಮೇಲೆಲ್ಲ ಮುಳ್ಳಿದೆ. ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಸೌತೆಕಾಯಿ ಇಲ್ಲಿ ದೊಡ್ಡದಾಗಿ ಬಿಟ್ಟಿದೆ. ನೋಡಿ, ಇಲ್ಲಿ ನೋಡಿ, ಇದು ನೆಲದಲ್ಲಿದ್ದರೆ ಕೊಳ್ತೋಗುತ್ತಂತೆ. ಹಾಗಾಗಿ ಒಂಚೂರು ಮೇಲಕ್ಕೆ ಮಾಡಬೇಕಿತ್ತು. ನೋಡಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದರಲ್ಲೆಲ್ಲ ಹೂ ಬಿಟ್ಟಿದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವು ಬೆಳೆಸಿದ ಗಿಡ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಅದರಿಂದ ಇನ್ನೂ ತರಕಾರಿ ಬೆಳ್ಕೊತೀವಿ ಅಂದರೆ ಇನ್ನೂ ಖುಷಿ ಇರುತ್ತೆ. ನೋಡ್ತಾ ಇದ್ರಲ್ಲ, ಇದೆಲ್ಲ ಬಳ್ಳಿ ಹತ್ತಲಿ ಅಂತ ಕೊಟ್ಟಿರೋಂಥದ್ದು. ಹತ್ತಾ ಇದೆ. ಇಲ್ಲಿ ಅರವೆ ಸೊಪ್ಪು ಹಾಕಿದ್ವಿ, ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಹಾಗೆ ಬಿಟ್ಬಿಟ್ಟಿದ್ದೀವಿ. ಏನೋ ತೊಗೊಂಡದನ್ನ ಸಾಂಬಾರು ಮಾಡಲಿಲ್ಲ. ಇದು ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ. ಉಳಿದಿದ್ದು ಇಷ್ಟೇ ಇರೋದಿದೆ, ಮನೆಗಾಗತ್ತಂತ ಹಾಗೆ ಉಳಿಸ್ಕೊಂಡಿದ್ದೀನಿ. ಎಷ್ಟು ಫ್ರೆಶ್ ಆಗಿರುತ್ತೆ. ಬಟ್ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಏನೂ ಹಾಕಿಲ್ಲ ನಾವು. ಹಾಗೆ ಬೆಳೆದಿರೋಂಥದ್ದು ಚೆನ್ನಾಗಿದೆ. ಇದೆಲ್ಲ ಟೊಮೆಟೊ ಸೊಸೆ. ಇನ್ನೂ ಸುಮಾರು ದೊಡ್ಡಕ್ಕೆ ಹಾಕಬೇಕು ಅನಿಸುತ್ತೆ. ನೋಡೋಣ, ಮೊದಲನೇ ಸರಿ ನಾವು ಬೆಳೀತಾ ಇರೋದು. ಇಷ್ಟಿದೆ ಟೊಮೆಟೊ ಗಿಡ. ಇನ್ನೂ ದೊಡ್ಡದಾಗಬೇಕು. ಇನ್ನೂ ಹೂವು ಎಲ್ಲ ಏನೂ ಬಿಟ್ಟಿಲ್ಲ. ಇನ್ನೊಂದು 10 ದಿವಸ ಮೇಲೆ ಆಗ್ಬೋದು ಅನಿಸುತ್ತೆ. ಇದು ಬೆಂಡೆಕಾಯಿ ಗಿಡ. ಒಂದು 5-6 ಸಸಿ ಇದೆ ಅಷ್ಟೇ. ನೋಡೋಣ ಇದು ಎಷ್ಟು ದೊಡ್ಡಕ್ಕಾಗಿ ಆಮೇಲೆ ಯಾವಾಗ ಬೆಂಡೆಕಾಯಿ ಬಿಡುತ್ತೆ ಅಂತ. ಅಲ್ಲಿ ಇದು ಬೀನ್ಸ್ ಗಿಡ. ನೋಡಿ ಎಷ್ಟು ಚೆನ್ನಾಗಿ ಸಾಲು ಮಾಡಿದ್ವಿ. ಬೀನ್ಸ್ ಗಿಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಈ ಗಿಡನ ಮೊದಲನೇ ಸರಿನೇ ನೋಡ್ತಾ ಇರೋದು. ನೋಡಿ ಕಾಯಿಗಳನ್ನ ಹೆಂಗೆ ಬಿಟ್ಟಿದೆ ಅಂತ. ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ನೋಡಿ, ಬೀನ್ಸು ಇನ್ನೂ ದೊಡ್ಡಕ್ಕಾಗುತ್ತೆ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ನೋಡೋಣ, ಎಲ್ಲ ಗಿಡದಲ್ಲಿ ಇಷ್ಟಿಷ್ಟು ಬಿಟ್ಟೈತೆ. ಇನ್ನೂ ನಾವು ಹಾರ್ವೆಸ್ಟ್ ಮಾಡಿಲ್ಲ, ಮಾಡಬೇಕು. ಏನೋ ಇವತ್ತು ಬಿಸಿಲಿದೆ, ಸ್ವಲ್ಪ ಪರವಾಗಿಲ್ಲ. ನೋಡ್ತಾ ಇದ್ರಲ್ಲ, ಇದು ಬೀನ್ಸ್ ಗಿಡ. ಇಲ್ಲಿ ಅವರೇ ಗಿಡ ಹಾಕಿದ್ದೀವಿ, ಅದು ಕೂಡ ಇನ್ನೂ ಬೆಳೀತೈತೆ.
ಇದೆಲ್ಲ ಅವರೇ ಗಿಡ 2 ಲೈನ್ ಮಾತ್ರ ಹಾಕಿದ್ದೀವಿ. ಇನ್ನೂ ಕೆಲವೊಂದು ಬಳ್ಳಿ ಹಬ್ಬಿದೆ, ಕೆಲವೊಂದು ಇನ್ನೂ ಹಬ್ಬಿಲ್ಲ, ಕೊಡುತ್ತೆ. ಇಲ್ಲಿ ಸ್ವಲ್ಪ ಟೊಮೆಟೊ ಸೊಸನ್ನು ಹಾಕಿದ್ದೀವಿ. ಇದೆಲ್ಲ ಬದನೆಕಾಯಿ ಗಿಡ ನೋಡಬೇಕು, ಇನ್ನೂ ಚಿಕ್ಕದಾಗೇ ಇದೆ, ಇನ್ನೂ ಬಂದಿಲ್ಲ. ಗೊಬ್ಬರ ಕೊಡಬೇಕು ಅನಿಸುತ್ತೆ. ಇನ್ನು ನಾಳೆ ಕೂಡ ಇದೇ ಥರ ಬಿಸಿಲಿದ್ರೆ ಒಂದು ಸ್ವಲ್ಪ ಗೊಬ್ಬರ ಮಾಡಿ ಬೆಳೆಸಬೇಕು. ಸ್ವಲ್ಪ ಕಳೆ ಕೂಡ ಕೀಳಬೇಕು. ಇಲ್ಲಿ ತುಂಬ ಮಳೆ ಇರೋದ್ರಿಂದ ಕಳೆ ಕೀಳೋಕ್ಕಾಗಲಿಲ್ಲ. ಇಲ್ಲೊಂದು ಸೌತೆಕಾಯಿ ಗಿಡ ಹಾಕಿದ್ದೀನಿ ನೋಡಿ, ಬಳ್ಳಿ. ನೋಡೋಣ, ಇನ್ನೂ ಹಬ್ತಾ ಇದೆ. ಇನ್ನು ಎಷ್ಟು ದೊಡ್ಡಕ್ಕಾಗುತ್ತೆ ಅಂತ ನೋಡಬೇಕು. ಕಳೆ ಗಿಡ ಎಷ್ಟು ಬೇಗ ಬೆಳೆಯುತ್ತೆ ಅಂದರೆ, ನಾವು ಹಾಕಿರೋ ತರಕಾರಿ ಗಿಡಕ್ಕಿಂತ ಕಳೆ ಗಿಡನೇ ಬೇಗ. ನೋಡಿ, ಇಲ್ಲೊಂದು ಸೌತೆಕಾಯಿ ಗಿಡ ಹಾಕಿದ್ದೀವಿ. ಇಲ್ಲಿ ಬಾಳೆ ಗಿಡ. ಮತ್ತು ಇಲ್ಲಿಂದ ಈ ಕಡೆ ಬಂದರೆ ಇವೆಲ್ಲ ರಾಗಿ ಹಾಕಿದ್ದೀವಿ. ಕೆಲವೊಂದು ಜಾಗದಲ್ಲಿ ಬಂದಿಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ. ಎಲ್ಲ ಈ ಥರದ್ದು ಇಲ್ಲಿ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಕೆಂಪಾಗಿದೆ. ಇದಕ್ಕೆ ಗೊಬ್ಬರ ಏನೋ ಹಾಕಬೇಕು ಅಂತ. ನಿಮಗೇನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಏನು ಮಾಡ್ಬೋದು ಅಂತ. ಇದು ಚೆನ್ನಾಗಿ ಬೆಳೆದಿದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ರಾಗಿ ಗಿಡ. ಸ್ವಲ್ಪನೇ ಹಾಕಿದ್ದೀವಿ ಬರಲಿ ಅಂತ. ನೋಡೋಕೆ ಎಷ್ಟು ಚೆನ್ನಾಗಿದೆಲ್ಲ ಹಸ್ರಾಗಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆದಷ್ಟು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಧನ್ಯವಾದಗಳು.